ಎಲ್ಲಿ ನೋಡಿದ್ರು ಬಾಂಗ್ಲಾ ಬಾಂಗ್ಲಾ ಬಾಂಗ್ಲಾದೇಶ್. ಓನರ್ लैंड का ओनर बोल रहा हूँ, पूछ रहा हूँ मैं. ಕೃಷ್ಣಪ್ಪ. ಬೆಂಗಳೂರಿನ ಉತ್ತರಹಳ್ಳಿ ಹೋಬಳಿಯ ಗೊಲ್ಲಹಳ್ಳಿ ಬಳಿ ಸರ್ವೆ ನಂಬರ್ 39ರಲ್ಲಿ ಕೃಷ್ಣಪ್ಪ ಎಂಬುವರಿಗೆ ಸೇರಿದ ಈ ಜಾಗದಲ್ಲಿ ಈ ರೀತಿ ಪ್ಲಾಸ್ಟಿಕ್ ದಂಧೆ ವ್ಯವಹಾರವನ್ನ ನಡೆಸ್ತಿದ್ದಾರೆ. ಗುಡಿಸಲುಗಳನ್ನ ಕಟ್ಟಿಕೊಂಡಿದ್ದಾರೆ. ಈ ಗುಡಿಸಲುಗಳಲ್ಲಿ ನಿಜವಾಗ್ಲೂ ಇರೋರು ನಮ್ಮ ಭಾರತೀಯರ ಅಥವಾ ಇವರು ಬಾಂಗ್ಲಾದಿಂದ ವಲಸೆ ಬಂದಿರೋರ? ಎಲ್ಲಿ ನೋಡಿದ್ರು ಬಾಂಗ್ಲಾ ಬಾಂಗ್ಲಾ ಬಾಂಗ್ಲಾದೇಶ್. ಬಾಂಗ್ಲಾದೇಶಿಂದ ಹಲವಾರು ಜನ ಇಲ್ಲೀಗಲ್ ಆಗಿ ನಮ್ಮ ದೇಶಕ್ಕೆ ಎಂಟ್ರಿ ಕೊಟ್ಟಿರೋ ನ್ಯೂಸ್ನ ನಾವು ಇದು ಆಗಲೇ ನೋಡ್ತಾ ಇದ್ದೀವಿ. ಇದು ಅಸ್ತ್ರ ನ್ಯೂಸಿನ ಇಂಪ್ಯಾಕ್ಟ್. ಎಲ್ಲ ಪ್ರೇಕ್ಷಕರಿಗೂ ನಮಸ್ಕಾರ. ಇವತ್ತು ನಾವಿದ್ದೀವಿ ಒಂದು ಬೆಂಗಳೂರಿನ ಅಂಜನಾಪುರ ಅಂತ ಒಂದು ಭಾಗದಲ್ಲಿ. ಇಲ್ಲಿ ಪ್ಲಾಸ್ಟಿಕ್ಗಳನ್ನು ಮಾರಿಕೊಂಡು ಗುಡಿಸಲುಗಳನ್ನು ಕಟ್ಟಿಕೊಂಡು ಸುಮಾರು 2-3 ತಿಂಗಳುಗಳಿಂದ ಸುಮಾರು ಜನ, ಸಾಕಷ್ಟು ಜನ ಸಂಸಾರಗಳು ಇಲ್ಲಿ ಬಂದು ನೆಲೆಸಿದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಅದ್ರ ಮೇಲೆಗೆ ನಾವು ಈ ಮಾಹಿತಿಯನ್ನು ಕಲೆ ಹಾಕ್ಕೊಂಡು ಇಲ್ಲಿ ಏನು ನಡೀತಿದೆ, ಇಲ್ಲಿರೋರಾದರೂ ನಿಜವಾಗ್ಲೂ ನಮ್ಮ ಭಾರತೀಯರ ಅಥವಾ ಬಾಂಗ್ಲಾದೇಶಿಂದ ಇಲ್ಲೀಗಲಾಗಿ ಬಂದು ಇಲ್ಲಿ ಜಾಗಗಳನ್ನು ಪಡ್ಕೊಂಡು ವಾಸಿಸ್ತಿದ್ದಾರಾ ಅನ್ನೋದನ್ನು ನೋಡೋದಕ್ಕೆ, ಅದ್ರ ಬಗ್ಗೆ ವರದಿಯನ್ನು ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ ಸ್ನೇಹಿತರೆ. ನೋಡಿ ಪ್ರೇಕ್ಷಕರೇ, ಮೊದಲೇ ಫಸ್ಟ್ ಆಫ್ ಆಲು ಪ್ಲಾಸ್ಟಿಕ್ಕನ್ನು ನಿಷೇಧ ಮಾಡಿದರೂ ಕೂಡ ನಮ್ಮ ಭಾರತ ಸರ್ಕಾರ ಅಥವಾ ನಮ್ಮ ರಾಜ್ಯ ಸರ್ಕಾರ ಪ್ಲಾಸ್ಟಿಕ್ ನಿಷೇಧ ಆಗಿದ್ದರೂ ಕೂಡ ಇಲ್ಲಿ ಎಷ್ಟೊಂದು ಪ್ಲಾಸ್ಟಿಕ್ಕಿನ ವ್ಯವಹಾರಗಳು ನಡೀತಾ ಇದ್ದಾವೆ, ಸ್ಕ್ರ್ಯಾಪ್ಗಳಲ್ಲಿ ವ್ಯವಹಾರಗಳು ಮಾಡ್ತಾಯಿದ್ದಾರೆ. ಅದೇ ರೀತಿ ಅಕ್ರಮವಾಗಿ ಇಲ್ಲಿ ನಾವಿವಾಗ ಸಂಗ್ರಹ ಮಾಡಿರೋ ಪ್ರಕಾರ ಇಲ್ಲಿರೋರು ಬಾಂಗ್ಲಾದೇಶಿಗಳ ಭಾರತೀಯರ ಅನ್ನೋದು ಇನ್ನೂ ಗೊತ್ತಿಲ್ಲ. ಅಂಥ ಒಂದು ಜಾಗದಲ್ಲಿ ನಮ್ಮ ರಾಜ್ಯ ಸರ್ಕಾರದ ಬೆಂಗಳೂರು ಮಹಾನಗರ ಪಾಲಿಕೆಯ BBMP ಸಂಬಂಧಪಟ್ಟಂತಹ ವಾಹನ ಕೂಡ ಇಲ್ಲಿ ನಿಂತಿದೆ. ಇದ್ರ ಬಗ್ಗೆ ಎಲ್ಲ ನಾವು ಮುಂದೆ ಮೇಲಧಿಕಾರಿಗಳನ್ನು ಕೇಳಬೇಕು. ಯಾಕೆಂದರೆ ಏನು ನಡೀತಿದೆ ಇಲ್ಲಿ, ಯಾವ ರೀತಿ ಇವ್ರಿಗೆ ಇಲ್ಲಿ ಎಂಟ್ರಿ ಸಿಕ್ಕಿತು, ಹೇಗೆ ಬಂದರು ಸೇರಿಕೊಂಡ್ರು ಇವರೆಲ್ಲ ಇಲ್ಲಿ ಅನ್ನೋದನ್ನು ನಾವು ನೋಡಬೇಕಾಗಿದೆ ಸ್ನೇಹಿತರೆ. ಇದರ ಬಗ್ಗೆ ಡೀಟೇಲ್ ವರದಿಯನ್ನು ನೀವು ಈಗ ಆಲ್ರೆಡಿ ನೋಡಿದ್ದೀರಾ. ಸಾಕಷ್ಟು ಜನರ ಡಾಕ್ಯುಮೆಂಟ್ಸ್ನ ಪರಿಶೀಲನೆ ಮಾಡೋಕ್ಕೆ ತೊಗೊಂಡಿದ್ದೀವಿ. ಮೇಲಧಿಕಾರಿಗಳು ಹಾಗೂ ಸ್ಥಳೀಯ ಪೊಲೀಸ್ ಸಿಬ್ಬಂದಿಯವರನ್ನು ಕೂಡ ಮಾತಾಡಿಸ್ತೀವಿ. ಸೊ ಇದು ಇವತ್ತಿನ ಒಂದು ವಿಶೇಷ ಅಸ್ತ್ರ ನ್ಯೂಸಿನಲ್ಲಿ. ಇದು ಈ ಹೊತ್ತಿನ ವಿಶೇಷ.